ಇಷ್ಟ ಅಲ್ಲ, ನೀವು ಕೂಡ ನಾವೊಂದು ಸ್ವಲ್ಪ ತಿಂತೀವಿ, ಬಡವ ಸ್ವಲ್ಪ ಹಂಚ್ಬಿಡ್ತೀವಿ. ಆಯ್ತಾ? ಮತ್ತೊಮ್ಮೆ ಹೇಳ್ತಾ ಇರ್ತೀನಿ, ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ನಿಮ್ಗೆ ದುಡ್ಡು ಕೊಡಿ, ನಾವು ದುರ್ಗಾ ಸಾಗರ್ ಕಡೆ ಅವ್ರು ಇವರು ಇಂಪ್ಲೂಯೆನ್ಸ್ ಅಂದ್ರೆ ₹1 ಇಂಪ್ಲೂಯೆನ್ಸ್ ಮಾಡ್ಕೊಡ್ದು, ₹1 ದುಡ್ಡು ಯಾರಿಗೆ ಕೊಡ್ಕೊಡ್ದು. ಎಲ್ಲೆಲ್ಲ ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಮ್ಮ ದೇಶದ ಬಂದು ಏನು ಕತೆ ಹೇಳ್ಬೇಡಿ. ಭಕ್ತಿ ಇದ್ರೆ ಬಂದು ಅಡ್ಬೇಡಿ. ಗಂಡು ಮಕ್ಕಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಕಾಯಂಗಿದ್ರೆ ಬನ್ನಿ. ಇಲ್ಲಿ ಯಾರು ₹1 ಏನು ಕೇಳೋದು ಇಲ್ಲ. ನಾವು ನಿಮ್ಮನ್ನ, ನಿಮಗೆ ನಂಬಿಕೆ ಇದೆಯಾ? ಈ ದೇಶ ನಡೆಯುತ್ತೆ ನಂಬಿಕೆ. ಒಂದು. ಎರಡನೇದು ಪವಾಡ ಏನಂದ್ರೆ ತೀರ್ಥ. ಮೂರನೇದು ನಿಮಗೆ ಸಾಧ್ಯವಾದ್ರೆ, ನಂಬಿಕೆ ಇದ್ರೆ ನಿಮ್ಮ ಮನೆ ಗಡಿಯಾರಿಟ್ಟಂಗೆ ಟಿವಿ ಒಂದೊಂದು ಫೋಟೋನ ಸ್ಟಿಕ್ಕರ್ ಅನ್ಸ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಬೆಳಿಗ್ಗೆ ಎದ್ದು, ನಿಮ್ಮ ಹಿರಿಕರು ನಮಸ್ಕಾರ ಮಾಡಿ. ಇದು ಭೂಮಿ ತಾಯಿ ಗಂಗೆ ಮಾತೆ ಅಂತ ಕರಿತೀನಿ. ಆ ಕಡೆ ಗಂಗಮ್ಮ, ಈ ಕಡೆ ದುರ್ಗಮ್ಮನ ಭೂಮಿ ತಾಯಿ ಹೋಲ್ಸ್ಕೊಂತೀನಿ. ಯಾಕೆ ಅನ್ನ ಕೊಡ್ತೈತೆ ನನಗೆ. ನಮಸ್ಕಾರ ಮಾಡಿ ಕೆಲ್ಸಕ್ಕೆ ಹೋಗಿ, ಫ್ರೀದಾಗ ಗಡ್ಡಿ ಐತಿ, ಫ್ರೀದಾಗ ಅಡ್ಬೇಡಿ. 4ನೇದು ಅಂತರ, ನಂಬಿಕೆ ಇದ್ರೆ ಹಾಕೊಳ್ಳಿ. ಒಂದು 3 ದಿನ ಆದ್ಮೇಲೆ ಹೆಣ್ಮಕ್ಳು ಮಾತ್ರ ತಾಳಿ ಕಟ್ಕೋಬಹುದು. 5ನೇದು ಏನಂದ್ರೆ, ಯಾವುದೇ ವಾಹನ, ಗಾಡಿ, ಬೈಕ್ಗಳು ಸ್ಟಿಕ್ಕರ್ ಅನ್ಸ್ಕೊಳ್ಳಿ. ಕಾರ್ಗಳಿಗೆ 2 ಕಡೆ ಸ್ಟಿಕ್ಕರ್ ಕೊಡ್ತಾರೆ. ಗೊತ್ತಿರುತ್ತೆ ನಿಮ್ಗೆ ಆಕ್ಸಿಡೆಂಟ್ ಆಗದೆ ಇರಲಿ ಅಂತ. ಯಾಕಂದ್ರೆ ರಸ್ತೆ ಕೋಳಿ ಮಟ್ಟೆ ನಿಂಬೆಣ್ಣು ಬಿದ್ದಿರುತ್ತೋ, ಮಾಟ ಮಂತ್ರ ನಂಗೆ ಗೊತ್ತಿಲ್ಲ. ಕಲ್ನೆ ಮಣ್ಣು ದೇವರಂತ ನಂಬಿದ್ದೀನಿ, ದೇವ್ರು ಇರ್ಬೋದೇನೋ ಗೊತ್ತಿಲ್ಲ. ಅನ್ಸ್ಕೊಳ್ಳಿ, ಯಾವುದೇ ಅನಾಹುತ ಆಗದೆ ಇರಲಿ ಅಂತ. ಯಾಕಂದ್ರೆ ಎಲ್ಲೋ ಊಟ ಮಾಡ್ತೀರಿ, ಮಕ್ಳು ಮರಿ ಇರ್ತಾರೆ, ಎಲ್ಲೋ ಪಂಚರ್ ಆಗುತ್ತೆ, ಎಲ್ಲೋ ನಿಂತಿರ್ತೀರಿ. ಯಾವ್ದು ಏನು ಒಳಗೆ ಬರ್ದೇ ದುಷ್ಟಶಕ್ತಿ ಅಂತ, ಹೊರಗಡೆ ಯಾವ ದುಷ್ಟಶಕ್ತಿ ಕಾಣ್ದಂಗಿರ್ಲಿ ಅಂತ 2 ಕಡೆ ಸ್ಟಿಕ್ಕರ್ ಕೊಡ್ತೀವಿ. ನಂಬಿಕೆ ಇದ್ರೆ ಹಾಕೊಳ್ಳಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ಅಂತೀರಿ, ಯಾರೋ ಬರ್ತಾರೆ ಪುಣ್ಯದ ಮನೆ ಸಣ್ಣ ಸ್ಟಿಕ್ಕರ್ ಸ್ಟಿಕ್ಕರ್. ಇವು ಯಾಕೆ ಗೊತ್ತಾ ಸ್ಟಿಕ್ಕರ್ ಮಾಡ್ಸಿರೋದು ಸಣ್ಣವ? ಎಷ್ಟೋ ಜನಕ್ಕೆ ಸ್ಟಿಕ್ಕರ್ ಅನ್ನೋ ಶಕ್ತಿ ಇಲ್ಲ. ಎಷ್ಟೋ ಜನಕ್ಕೆ ಒಂದತ್ರ ಊಟಕ್ಕೂ ಗೊತ್ತಿಲ್ಲ. ನಾವೇ ಬೇರೆಯವರವಲ್ಲ, ನಾವು ಹಂಗೆ ಬೆಳೆದರು. 6 ಜನ ಮಕ್ಕಳು ನಾವು. ಮಳೆ ಬಂದ್ರೆ ಒಬ್ಬ ಜಲ್ಲೆ ಓದ್ತಾ ಇದ್ದ, ಸೋರ ಬಿಡ್ತಿತ್ತು. ಆవుಗಳು ಒಳಗೆ ಬರೋ ಇಲ್ಲ ಹಳ್ಳ, ಅಲ್ಲಲ್ಲ. ಆ ಹಳ್ಳ ಅಂತೀರಿ. ಎಂತ ಹಳ್ಳ ಗೊತ್ತ? ಅಡಿಕೆ ಬಂದಿರೋದು ನೀವು ಯಾರು? ಅಡಿಕೆ ಬಂದ್ರ ಹಳ್ಳ ದೇಶ ಗೊತ್ತ ಯಾರಿಗಾರ? ಮಾಯದಂತ ಮಳೆ ಬಂತಮ್ಮ ಅಂತ ಆಡ್ಕೊಂಡಿರ್ತೀನಿ ನೀವು. ಗಲ್ಲು ಗಲ್ಲು ಅಂತ ಆಗಿದ್ದ ಅಂತ. ಅಂದ್ರೆ ಮಳೆ ಬಂದ್ರೆ ಬರೋಂತ ನೀರಲ್ಲ, ಅದು ತಾನಾಗೆ ಬರೋಂತ ನೀರು ಗಾಳಿಗೆ ಬರ್ತದೆ. ಅಲ್ಲ ಐಂಕೆರೆ, ಅದು ಐಂಕೆರೆ ಜೋಪು. ಆ ಕಡೆ ಇದು ಮಧುತ್ಕೆರೆ ಜೋಪು, ಬಾಬೋಡಂಗಿರಿ, ಮುಳ್ಳೆಂಗಿರಿ, ಎಲ್ಲಿಂದಲೋ ಪುಣ್ಯಾಶ್ರದಿಂದ ಜೋಪಾಗಿ ಬರ್ತಾ ಇದೆ. ಅಲ್ಲಿ ಆ ನೀರು ಮುಟ್ಟದೆ ಪುಣ್ಯ. 10 ವರ್ಷದಿಂದ ಹರಿತಿತ್ತು. ನಾವು ಚಿಕ್ಕ ಚಿಕ್ಕ ಮಗಳು ಹಳ್ಳ ರೀತಿ ಸ್ನಾನ ಮಾಡ್ತಿದ್ವಿ. ಇದೇ ಇದ್ರ ಮಾರ್ಕೋತೆ ಆಡ್ತಿದ್ವಿ. ಇವತ್ತು ಏನೋ ಪುಣ್ಯ, ನನ್ನ ತಾಯಿ ಪುಣ್ಯ ಏನೋ ಹಳ್ಳ ರೀತಿದೆ ನನ್ನ ತಾಯಿ ಪವಾಡದಿಂದ. ಆ ನೀರೇ ಪುಣ್ಯ. ಅದು ಒಂದೇ ಒಂದು ಊರ್ ನೀರು ಕೆಸರು ಬರ್ತಾ ಇಲ್ಲ. ಅಲ್ಲಿ ಹನುಮಾನಗರ ನೋಡ್ಕೊಂಬನಿ, ಅಲ್ಲೇ ಪೈಪ್ ಪುಟ್ಟಿಂಗ್ ಕಲೆಕ್ಷನ್ ನಮ್ಮ ಮನೆಗೆ ಅಂತ ಅಲ್ವಾ? ತಲೆ ಮೇಲೆ ನೀರು ಹಾಕೊಂಡು ಹೋಗಿ ಪುಣ್ಯ ಬರುತ್ತೆ. ಎಲ್ಲೋ ಈಜಾಡ್ತೀರಿ, ಎಲ್ಲೋ ಸಾಯ್ತೀರಿ, ಒಂಡರ ದುಡ್ಡು ಕೊಡ್ತೀರಿ. ಕ್ಯಾನ್ಸರ್ ಅಲ್ಲಿ ಬಂದಾಗ ಏನು ಕ್ಯಾನ್ಸರ್ ಸುಖ ಬರಂಗೆ ಆಡ್ತೀರಿ. ನೋಡ್ತಾ ಲೈವ್ ಹಾಕಿರ್ತೀವಿ ಪುಣ್ಯ ಬರುತ್ತೆ ಅಂತ. ಅಲ್ಲಿ ಬಂದು ಹಿಂಗಂತೀರಿ ಸಿಸಿ ಅಂತ. ಏನಿಲ್ಲ, ನಿಮ್ ಕರ್ಮ ರೀತಿ ತಲೆ ಮೇಲೆ ನೀರು ಹಾಕೊಳ್ಳಿ. ಒಂದೇ ಒಂದು ಊರ್ ನೀರು ಕೆಸರು ಬರ್ತಾ ಇಲ್ಲ, ಯಾವ ನಿಲ್ಲುತ್ತಾ ಗೊತ್ತಿಲ್ಲ. ಪುಣ್ಯ ಮಾಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಬಂದು ಅರ್ಜೆಂಟ್ ಅನ್ಬೇಡಿ. ಇದೇ ಫಸ್ಟ್ ಬಂದೀವಿ, ನಂಗೇನೂ ಗೊತ್ತಿಲ್ಲ, ಹುಷಾರಾಗುತ್ತಾ ಅಂತ ಯಾರು ಬುದ್ಧಿವಂತರಿದ್ರೆ ಅದ್ಬಿದ್ದು ಬೇಗ ಮನೆಗೆ ಹೋಗಿ, ನಿಮ್ಮನೆ ಮೆಸೇಜ್ ನೋಡ್ಕೊಂಡು ಹೋಗಿ, ನಿಮ್ಮನೆ ಅಕ್ಕಪಕ್ಕ ಮನೆ ಮಾತಾಡ್ಕೊಂಡು ಹೋಗಿ, ಕಂಡ ಸುದ್ದಿ ಮಾತಾಡ್ತಾರೆ. ಇದೇ ಕೆಲಸ, ಬೇರೆ ಏನಿಲ್ಲ. ಅದಾ ಎಲ್ಲಿಂದಲೋ ಬಂದು ಸನ್ಮಾನ ಮಾಡಲ್ಲ. ಇದೇ ಫಸ್ಟ್ ಬಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಎಲ್ಲ ಗೊತ್ತಿರುತ್ತೆ. ಮನೆ ಹಾಳು ಮಾಡೋ ಬುದ್ಧಿ ಎಲ್ಲ ಇರುತ್ತೆ. ಗಂಡ್ಮಕ್ಳು ಇರುತ್ತೆ, ಹೆಣ್ಮಕ್ಳು ಇರುತ್ತೆ, ಎಲ್ಲ ಗೊತ್ತಿರುತ್ತೆ. ಕಲ್ಕಟ್ಟೆ ಮೇಲೆ ಕೊತ್ಕೊಂಡ್ರೆ ಗಂಡ್ಮಕ್ಳು ನಾವು ಮಾತಾಡೋದೇ ಕಂಡ ಸುದ್ದಿಯ, ಹೆಣ್ಮಕ್ಳು ಏನ್ ಮಾತಾಡೋದು ಅದೇ ಸುದ್ದಿ. ಏನು ಗೊತ್ತಿಲ್ವಾ ದೇವಸ್ಥಾನ ಮುಂದೆ ಅರ್ಬಿದ್ದೋಗಿ ಅಲ್ವಾ? ಇದೇ ಫಸ್ಟ್ ಬಂದೀವಿ, ಸನ್ಮಾನ ಮಾಡಲ್ಲ, ನೆನಪಿರ್ಲಿ ನಿಮ್ಗೆ. ಪದೇ ಪದೇ ಬಂದಿದ್ರೆ ಏನೂ ಇಲ್ಲ ಪ್ರಯೋಜನ. ನಂತ ಎಲ್ಲ ಇದಾರೆ. ಕಾಲ್ ಬರುತ್ತೆ, ಪಂಚಪುರದಲ್ಲಿ ಲಿಂಗಾಯತ ಹುಡುಗ ಬರ್ತಾನೆ, ಪುಣ್ಯಾತ್ಮ ಶಿವಣ್ಣ ಅಂತ, ಕೆನಡಾ ರಿಟರ್ನ್ ಕಾಲ್ ಬಂದ್ಬಿಡುತ್ತೆ. ಇದೇ ಕೈ ವೀಲ್ಚೇರ ಬಂದ ಕಾಲ್ ಬರುತ್ತೆ. ಫೇಸ್ಬುಕ್ ಮಾಡಾಕ್ತಾನೆ, ನೀವೆಲ್ಲ ಬರ್ಲಿ ಅಂತ. ನನಗೆ ಹಾಕಕ್ ಬರಲ್ಲ. ಆಂಧ್ರದಿಂದ ಬರ್ತಾನೆ, ನಲ್ಲೂರಿಂದ ಕಣ್ಣು ಬರುತ್ತೆ, ಫೋಟೋ ಮಾಡಾಕ್ತಾನೆ. ಮಾತೇ ಬರಲ್ಲ. ಬಂದ ಒಳಗಿದ್ದಾನೆ ಮಂಜು, ಮಾತಾಡ್ತಾನೆ. ಬಂದಾನೆ, ಕತ್ತೆ ನಿಂತ್ಕೊಂತ ಇರಲಿಲ್ಲ, ಬಿದೋಗ್ಬಿಟ್ಟು ಏನೋ ಮಾಡಿಸಿದಂತೆ. ತಂದೆ ಕಿಡ್ನಿ ಫೇಲು, ತಾಯಿ ಊಟ ಮಾಡ್ತಿರ್ಲಿಲ್ಲ, ಇಲ್ಲೋ ನಿಂತಾನೆ ಪುಣ್ಯಾತ್ಮ. ನೀವು ಊರಾಗ ಗುದ್ದಾಡ್ ಸಾಯ್ತೀರಿ. ನಮ್ ಜಾತಿ ನಿಮ್ ಜಾತಿ, ನಾನ್ ಗೌಡ, ಇಲ್ಲೆಲ್ಲ ಮಿಕ್ಸು. ಒಂದು ಅಂಬಾನಿಸಿಂದ ಹಿಡಿದು ಒಳಗಡೆ ಆಚಾರದಿಂದ ಮಿಕ್ಸ್ ಇದಾರಂತವ. ಎಸ್ಗಳು ಅಡಿಗೆ ಮಾಡ್ತಾವ್ರಿ. ನೀವು ನಿಮ್ ಊರಾಗ ಗುದ್ದಾಡ್ ಸಾಯ್ತೀರಿ. ನಂಬಿದಿ ನೀವು ಬರಂಗಿಲ್ಲ, ನಿಂಬಿದಿ ನಾವು ಬರಂಗಿಲ್ಲ, ಎಲ್ಲರಿಗೂ ಕಾಯಿಲೆ ಅಲ್ವಾ? ಆರ್ಕೆಸ್ಟ್ರಾ ಮಾಡ್ತೀರಿ, ಪಟಾಕಿ ಹೊಡಿತೀರಿ, ಸಂಭ್ರಮ ಮಾಡ್ತೀರಿ. ಒಂದ್ ಸಂಘ ಮಾಡ್ಕೊಳ್ಳಿ, ಒಳ್ಳೇದ. ನಿಮ್ ಊರಿಗೊಂದು ಒಳ್ಳೆ ಬೋರ್ ಹಾಸ್ಕೊಳ್ಳಿ, ನೀರು ಬರುತ್ತೆ. ಯೋಚನೆ ಮಾಡಿ. ನಿಮ್ಮ ಶಾಲೆಯಲ್ಲಿ ನಿಮ್ಮ ಊರಿಗೆ ಬಟನೆ ಮಾಡಿ, ಕೇಕ್ ಕಟ್ ಮಾಡಿ, ಹ್ಯಾಪಿ ನ್ಯೂ ಇಯರ್ ಮಾಡಿ, ಏನೋ ಮಾಡಿ, ದುಡ್ಡು ವೇಸ್ಟ್ ಮಾಡೋ ಬದಲು ನಿಮ್ಮ ಊರಿಗೆ ಯಾರು ಬಡವರಿಗೆ ಹುಡುಕಿ 2 ಸೀಟ್ ಕೊಡಿಸಿ ನಿಮ್ಮ ಮಕ್ಕಳು ಬಟನೆ ಮಾಡಿ, ಅದು ಅನುಕೂಲ ಆಗ್ತದೆ. ಪಾರ್ಟಿ ಮಾಡೋ ಬದಲು ಆರ್ಕೆಸ್ಟ್ರಾ ಮಾಡಿ, ಡಿಜೆ ಹಾಕೋ ಬದಲು ನಿಮ್ಮ ಊರು ರೋಡ್ ಇದೆಯಾ ಫಸ್ಟ್ ರೋಡ್ ನೋಡ್ಕೊಳ್ಳಿ, ಫಸ್ಟ್ ರೋಡ್ ಇದೆಯಾ ಅಂತ. ಮಕ್ಕಳು ಓದ್ತೀರಾ ಫಸ್ಟ್ ನೋಡ್ಕೊಳ್ಳಿ. ಗೌರ್ಮೆಂಟ್ ಒಂದು ಶಾಲೆ ಮಾಡಿರ್ತಾರೆ, ಬಂದು ನೋಡೋಕ್ಕಾಗಲ್ಲ ಅವರು. ಗ್ರಾಮದ ಸಭೆ ನೋಡ್ಕೊಳ್ಳಿ, ಏನಾಗಲ್ಲ. ಆಗಲ್ವಾ? ಆಗಲ್ವಾ? ತುಂಬಾ ಯೋಚನೆ ಮಾಡಿ ಪಟಾಕಿ ಹೊಡೆದು ನಾವು ಸಂತೋಷ ಪಡ್ತೀವಿ. ಪಕ್ಕ ಮನೆಗೆ ಎಷ್ಟು, ನಮ್ಮ ಮನೆಗೆ ಅದೇ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಿ? ಯಾವ ಮನೆಗೆ ಬಡವರು ಮಲಗಿರ್ತಾರೆ, ವಯಸ್ಸಾಗಿ ಮಲಗಿರ್ತಾರೆ, ಬಾಣ್ತರ್ ಇರ್ತಾರೆ ಅಲ್ಲ, ಪ್ರೆಗ್ನೆಂಟ್ ಇರ್ತಾರೆ, ಮಕ್ಕಳು ಮಲಗಿರ್ತಾರೆ, ವಯಸ್ಸಾಗಿ ಯೋಚನೆ ಮಾಡಲ್ಲ. ನಮ್ಮ ಸಡಗಾರ ಏನೋ ಕಂಡರ ಮನೆ ಪಟಾಕಿ ಎಸೆಯಬೇಕು ಅಲ್ವಾ? ಯಾರೋ ಪುಣ್ಯಾತ್ಮರು ಯಾವ್ದೋ ರಾಷ್ಟ್ರದಲ್ಲಿ ದೇಶ ಅವ್ರು ಇದನ್ನ ಕ್ಯಾಲೆಂಡರ್ ದಿನ ಹಬ್ಬ ಮಾಡ್ತಾರೆ. ನಾವು ನಮ್ ಕೈಲಿ ಏನೋ ಮಾಡಕ್ಕಾಗಲ್ಲ ಅಂತ ಅವ್ರಿಗೆ ಮಾರೋಗಿದ್ದೀವಿ ಅಷ್ಟೇ. ಮಾಡಿ ಯುಗಾದಿ ಹಬ್ಬನ ಮಳೆ ಬರ್ಲಿ, ಬೆಳೆ ಬರ್ಲಿ. ನಿಮ್ಮ ಊರಲ್ಲಿ ಊರ್ದವ್ರನ್ನ ಪೂಜಿ ಹಾಕೊಳ್ಳಿ ಲೈವಲ್ಲಿ. ನಿಮ್ಮ ಅಪ್ಪ ಅಮ್ಮನ ಸಾಕಿ,
ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿ. ಬೇಜಾರಾದ ಸಂಗತಿ ಇಷ್ಟೇ, ನಮ್ಮ ಮಗು ಹೊಡಿತಾನೆ ಅಂತಾರೆ ಬಂದು, ನಮ್ಮ ಮಗಳು ಮಕ್ಕಳಾಗೆಲ್ಲ ಬಂದಿಲ್ಲ ಅಂತಾರೆ, ಬರಲ್ಲ ಮಗಳು ಅಂತಾರೆ. ನಾವು 6 ಜನ ಮಕ್ಕಳಪ್ಪ, ನಮ್ಮಪ್ಪ ಬೆಳೆಸ 9 ಗಂಟೆ ಬಂದು ಬರೆ ಆಗ್ತಾ ಇದ್ದ, ನಮ್ಮ ಅಕ್ಕ ಬೋಂಡ್ ಆಗ್ತಾವಳೆ, ನನ್ನ ತಂಗಿ ಗಿದಾಳು ಚಿಕ್ಕ 3 ವರ್ಷ ಕೆಲಸ. ಇನ್ನು ಅಂತಮ್ಗಳು ನಾವು ಇವತ್ತು ಬಂದಿಲ್ಲ, ಎಲ್ಲರೂ ಬಂದ್ಯಾರ, ಇವತ್ತೆಲ್ಲ ಅಂತಮ್ಗಳು ಬಂದ್ಯಾರೆ. ಔಷಧಿ ಹೊಡಿತೀನಿ ಒಳಗಡೆ ಅವಕ್ಕೆ ಅವ್ರ ಗಿಡಕ್ಕೆ ಸಾಕಿ ಎಲ್ಲ ದನ ಕರ ಕುರಿ ಎಲ್ಲ ಸಾಕಿ. ಇನ್ನು ಉಳಿದಂತೆ ಪುಣ್ಯಾತ್ಮರು ಕೆಟ್ಟೂರಿಂದ ಬರ್ತಾನೆ ಈ ಪುಣ್ಯಾತ್ಮ. ತಾಯಿ ಹುಷಾರಿಲ್ಲ, ಕಾಲು ಕಟ್ ಮಾಡ್ತಾವ ಅಂತ ಕಾಲನೇ ಕಟ್ ಮಾಡಲ್ಲ, ಅವ್ರು ಸೇವೆ ಮಾಡ್ತಾವ್ನಿ. ಒಳಗಡೆ ಸಿನಿಮಾ ನಾಟ ನಿಂತ ಗುಂಡ ಕಿಡ್ನಿ ಫೇಲ್ ಆಯ್ತು, ನಮ್ಮ ಅಡುಗೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಬರೋದು ಸುಮ್ಮನೆ ಏನೋ ಹೇಳ್ಕೊಂತೀರಿ ಅಂದ್ರೆ ಹೇಳ್ಬಾರ್ದು. ಸಿನಿಮಾ ಕರೆಕ್ಟಾಗಿ ನೋಡ್ತೀರಿ, ಸೀರಿಯಲ್ ಕರೆಕ್ಟಾಗಿ ನೋಡ್ತೀರಿ, ಕಂಡರ ಮೇಲೆ ಸುದ್ದಿ ಮಾತಾಡ್ತೀರಿ, ಬಿಗ್ ಬಾಸ್ ಅಲ್ಲಿ ಯಾರೇನಬೇಕು ಎಲ್ಲ ಮಾತಾಡ್ತೀರಿ ಅಲ್ವಾ. ನಿಮ್ಮ ಮನೆ ವಿಚಾರಗಳು ಮಾತ್ರ ಮಾತಾಡಿ, ಕಂಡರ ಬಗ್ಗೆ ಮಾತಾಡೋದು ಬಿಡಿ. ಅವ್ರಿಗೆ ಮನ್ಸಿಗೆ ನೋವಾಗ್ತದೆ, ಅವ್ರಿಗೂ ಮನ್ಸಿರುತ್ತೆ. ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ನಾನು, ಕಂಡರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಕೆ ಮುಂಚೆ, ಕಂಡರ ಮನೆ ಬಗ್ಗೆ ನೋಡೋಕೆ ಮುಂಚೆ ನಿಮ್ಮನೆ ಗುಂಡುಗಳನ್ನ ಮುಚ್ಕೊಳ್ಳಿ ಅಂತ ಹೇಳಿ. ಉದಾಹರಣೆ ನಾವು ಒಂದು 70 ವರ್ಷ ಅಜ್ಜಿ ಕರ್ಕೊಂಬರ್ತೀವಿ, ನನಗೂ ಯಾವನ ಹಾಕಿ ಮೆಸೇಜ್ ಇವನಿಗೆ ಹೆಂಗಸರು ಮುಟ್ತೀರಾ ಅಂತ. ಅಜ್ಜಿನ ಮುಟ್ಟಂಗಿಲ್ಲ. ಹ್ಯಾಂಡಿಕ್ಯಾಪ್ ಪೇಷಂಟ್ಗಳಿಗೆ ಸೀರೆ ಕೊಡ್ತೀವಿ, ಸೀರೆ ಕೊಡೋದು ಮುಟ್ತಾನೆ ಅಂತ ಹಾಕಿ ಅವನ ಮನೋಹರ ಅಂತ ಒಬ್ಬ. ಮೊನ್ನೆ ಯಾರೊಬ್ಬ ಮಲ್ಲೇಶ್ ಅಂತ ಹಾಕ್ಯಾನ ಹಾಸನದ ಪುಣ್ಯಾತ್ಮ, ಕಳಸ್ವಾಮಿ ಅಂತ, ಅವ್ನಿಗೆ ಗೊತ್ತಿಲ್ಲ ಎಷ್ಟು ದಾನ ಧರ್ಮ ಮಾಡ್ತೀವಿ ಅಂತ. ಯಾರ್ಯಾರು ಬ್ಯಾಡ್ ಮೆಸೇಜ್ ಮಾಡ್ತೀರಿ, ಯಾರ್ಯಾರು ಕಂಡ ಮೇಲೆ ಬಗ್ಗೆ ನೋಡ್ತೀರಿ, ನಿಮಗೆ ಏನು ಮಾಡಕ್ತೀರಿ ಬನ್ನಿ, ನಾನು ಮಾಡಿಸ್ತೀನಿ. ದಾನ ಮಾಡೋದಂಗೆ ಧರ್ಮ ಮಾಡೋದಂಗೆ ನಾನು ತೋರಿಸ್ತೀನಿ, ನೋಡ್ತೀನಿ ಬೆಲ್ಲ. ಅಷ್ಟೊಂದು ಮಾತಾಡೋ ಬದಲು, ಕೊಡೋದು ಕಂಡ ಮೇಲೆ ಬಗ್ಗೆ ನೋಡೋ ಬದಲು ಒಂದು ಬೆಡ್ಶೀಟ್ ತೊಗೊಳ್ಳಿ, ಬೆಡ್ಶೀಟ್ ರಾತ್ರಿ ಯೋಚನೆ ಮಾಡ್ಕೊಳ್ಳಿ. ಯಾರ್ಯಾರು ಬ್ಯಾಡ್ ಮೆಸೇಜ್ ಮಾಡ್ತೀರಿ, ನಿಮಗೆ ನಾಚಿಕೆ ಆಗೋದಾದ್ರೆ, ನಿಮಗೆ ಮಾನವರದಿ ಇದ್ರೆ ರಾತ್ರಿ ಏನ್ ಮಾಡ್ತೀರಿ ಗೊತ್ತಾ, ಒಂದು 5-10 ಬೆಡ್ಶೀಟ್ ತಗೊಳ್ಳಿ. ರಸ್ತೆನಲ್ಲಿ ಕೈಯಿಲ್ದರು ಕಾಲಿಲ್ದರು ಮಕ್ಕಳು ಮನುಷ್ಯ ಮಲಗಿರ್ತಾರೆ, ಏಕ ಅಲ್ಲಿ ಬೆಡ್ಶೀಟ್ ಹಚ್ಚಿ ಬನ್ನಿ. ನಾವು ಕೆಲಸ ಮಾಡ್ತಿದೀವಿ, ನಿಮಗೆ ತಾಕತ್ತಿರ ಕೆಲಸ ಮಾಡಿ. ಆ ಕೆಲಸ ನಾವು ಮಾಡ್ತಾ ಇದೀವಿ, ನೀವು ಮಾಡಿ. 4 ಜನಕ್ಕೆ ಅನ್ನ ಹಾಕಿ, ಆಗಲ್ವಾ? ಯಾರು ನಿಮ್ಗೆ ಹೇಳ್ತಾರೇನೋ ಅವನ ಮಾಡೇನೆ ಅಂತ ಅಲ್ಲ, ನೀವು ಅಷ್ಟೇ. ಬಂದು ಕಂಡರ ಮನೆ ಹೆಂಗಾಯ್ತಿ, ಪಕ್ಕ ಮನೆ ಮಾಟ ಮಾಡ್ತೀರಾ, ಅಲ್ಲೊಂದು ಪಕ್ಕ ಮನೆ ಮಾಟ ಮಾಡಿ. ಯಾಕೆ ಈ ಪಕ್ಕ ಮನೆ ಬಗ್ಗೆ ಯೋಚನೆ ಮಾಡ್ತೀರಾ? ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಿ. ಯಾವತ್ತು ನಾಯಿ ಬಗಳ ನಾಯಿ ಕಡಿಯಲ್ಲ. ದೇವಸ್ಥಾನ ನಿಲ್ಲಿಸ್ತೀವಿ ಅಂದ್ರೆ ಯಾರು ನಿಲ್ಸಕ್ಕಾಗಿಲ್ಲ, ನೀವೆಲ್ಲ ಗೊತ್ತಿರಲ್ಲ. ನೀವು ರೋಡಿಗೆ ಅಡ್ಡ ಹಾಕೊಂಡ್ರೆ ಇಲ್ಲಿ ಬರೋದ್ ಬಿಟ್ಟಿರಾ, ಬಂದೇ ಬರ್ತಾರೆ. ನನ್ನ ಹೊಡಿತೀವಿ ಅಂತಾರಲ್ಲ, ಏನೋ ಮಾಡ್ತೀವಿ ಅಂತಾರೆ. ಅದೇ 8 ಕಾರ್ ನಾನೇ ಬಂದೆ. ಇವಾಗ ಸಾಯಂಕಾಲ ಬರ್ತೀನಿ, ಕರೆಕ್ಟ್ 8 ಗಂಟೆ ಬಿಡ್ತೀನಿ. 10 ಲಕ್ಷ ಬೆಟ್ಟ KVK ಶಾಲೆ ಗೊತ್ತಿದ್ರೆ ನಾ ಮಧ್ಯಾಹ್ನ ಪೂಜಾರ ಮಗಳು ಅಲ್ಲಿ ಬರ್ತೀನಿ. ಇವತ್ತು ಹೊಡೆಯಬಹುದು ಯಾರು, ಅದೇ ಕಾರ್ 800 ಕಾರ್ ಬರ್ತೀನಿ. 3783 ಗಾಡಿ ನಂಬರ್ 800 ಕಾರ್ ಒಬ್ಬರೇ ಬರ್ತೀನಿ, ಹೊಡೀರಿ. ಯಾಕೆ ಗೊತ್ತಾ, ಒಬ್ಬರಿಗೆ ಹಾಳಾಗಿ ನೋಡಬಾರ್ದು, ಒಬ್ಬನ ಕೀಳಾಗಿ ನೋಡಬಾರ್ದು. ದಯವಿಟ್ಟು ಮಾಡಿ. ನಾವೇ ಡ್ರೈವರ್ಗಳು, ನಾವು ಎಂತ ಪುಣ್ಯವಂತರು ಅಂದ್ರೆ, ತಾಯಿ ತಂದೆ ಸೇವೆ ಮಾಡೋ ಅದೃಷ್ಟಕ್ಕೆ ನಮಗೆ ತಾಯಿ ತಂದಿದ್ದಾರೆ, ಎಲ್ಲ ಒಟ್ಟಿಗೆ ಇದೀವಿ. ಆ ತಾಯಿಯ ಆಶೀರ್ವಾದ, ತಾಯಿ ತಂದೆ ಆಶೀರ್ವಾದ ಇದೆ, 2 ಅನ್ನ ತಿಂತೀವಿ. ಆ ತಾಯರಿಬ್ಬರು ನಂಗೆ ಸಿಕ್ಕಿರೋದು, ಇದೇ ಕೈ ಸಿಕ್ಕಿರೋದು. 5 ಅಡಿಗೆ ನೀರು 8 ಅಡಿ ವಿಗ್ರಹಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದ್ದಾರೆ ನನಗೆ. ಮಕ್ಕಳಿಲ್ಲ ಅನ್ಬೇಡಿ, 5 ವರ್ಷ 10 ವರ್ಷ ಮಗ ಒಂದೇ ಒಂದು ಸೊಳ್ಳೆ ಒಬ್ಬರಿಗೆ ಕಡಿಯಲ್ಲ. ಯಾರಿಗ ಬಾಂತಿ ಕಡಿಬಾರ್ಕೊಂಡು ಕಡಿತಾರೆ ಇಲ್ಲ. ನಾನೆಲ್ಲ ಡ್ರೈವರ್ ಅಂದ್ಕೊಂಡೇ ಇಲ್ಲ, ನಾವು ಎಲ್ಲ ಸ್ವಾಮಿಯವರು ಅನ್ನೋದೂ ಅಲ್ಲ, ಎಲ್ಲ ಇನ್ಫ್ಲೂಯೆನ್ಸ್ ಮಾಡೋದೇ ಇಲ್ಲ. ನಾನೇ ಓಡಿಸ್ಕೊತೀನಿ ಗಾಡಿ, ಯಾವ ಟೋಲಗೂ ಫ್ರೀ ಬರಲ್ಲ. ನಾವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೆಲಸ ನಾವು ಮಾಡ್ತಾ ಹೋದ್ರೆ ಯಾವ ಕಾಯಿಲೆಯೂ ಇಲ್ಲ, ಯಾವ ರೋಗನೂ ಇಲ್ಲ. ನಿಮಗೆಲ್ಲ ಚೀಟಿ ದುಡ್ಡು, ಅದೇನು ಚೀಟಿನ ಗೊತ್ತೇ? ಮೊನ್ನೆ ಇವ್ನು ಕೇಳಿದ್ರೆ ಚೀಟಿ ಎಲ್ಲ ಅಂತ ಹೇಳಿಲ್ಲ. ಇವನು ಚೀಟಿ ಏನ್ ಗೊತ್ತಾ, ನಿಮ್ ತಲೆ ಕೆಡೋದು ಅಂತ ಅಲ್ವಾ? ಸಾಲ ಮಾಡೋದಿತ್ತ, ದೊಡ್ಡ ಮನೆ ಕಟ್ಟುವಂತ ದೇವರಳಿತ ಗೊತ್ತಿರೋ ಪುಣ್ಯವಂತರು ಸ್ಟಿಕ್ಕರ್ ಕೊಡ್ತಿದ್ವಿ. ಯಾರಿಗೆ ಅಂದ್ರೆ ಫೋಟೋ ತಗೊಳ್ಳೋ ಶಕ್ತಿ ಇಲ್ಲ ಅಂದ್ರೆ, ಹ್ಯಾಂಡಿಕ್ಯಾಪ್ ಕುತ್ಕೊಂಡು ನೋಡ್ಲಿ ಅಂತ. ಬಂದರೆಲ್ಲ ಸ್ಟಿಕ್ಕರ್ ಕೊಡಿ ಅಂತ, ಏನೋ ಮಕ್ಳಿಗೆ ಫ್ರೀಯಾಗಿ ಕೊಡಿ, ಎಲ್ಲ ಕೈ ಬಿಡ್ತೀರಿ ಅಲ್ವಾ? ನೀರು ಕೊಡ್ತಿದ್ವಿ, ಬಂದರೆಲ್ಲ ನೀರು ಕೊಡಿ ಫ್ರೀ ಅಂತಾರೆ. ಬಚ್ಚಾರು ಕೊಡಿ ಅಂತ ಯಾರ ಮನೆ 200 ರೂಪಾಯಿ ಕೊಡಿ, 2,000 ಕೊಡಿ ಜಗಳ ಆಡ್ತಾನೆ. ಆಯ್ತೇನಪ್ಪ? ಈಗ ಹಣ ಕೊಡೋದು ನಿಲ್ಸ್ಬಿಟ್ಟಿದ್ವಿ. ಯಾಕೆಂದ್ರೆ ಮೊನ್ನೆ ಯಾರೋ ಕ್ಯಾನ್ಸರ್ ಮಗ್ಗದಿಂದ 40,000 ಕೊಟ್ಟರೆ IPL ಆಡ್ತಾವೆ. ಹಂಗಾಗಿ ಯಾವ್ದು ನಾವು ಕಣ್ಣಿನ ನೋಡೋದೇ ಸಹಾಯ ಮಾಡಲ್ಲ, ಕಣ್ಣಿಂದ ನೋಡಿ ಸಹಾಯ ಮಾಡ್ತೀವಿ. ನಿಮ್ಮ ಅಕ್ಕಪಕ್ಕ ಅಂದಾಶ್ರಮ ವೃದ್ಧಾಶ್ರಮ ಇದ್ರೆ ನಮ್ಗೆ ನಂಬರ್ ಕೊಟ್ಟಾಗಿ ಅಷ್ಟೇ, ನಾವು ನಳಿ ಸಹಾಯ ಮಾಡ್ತೀವಿ, ಬೇರೆ ಏನು ಮಾಡಲ್ಲ. ಆಯ್ತಾ? ವಿನಾಕಾರಣ ಈಗ ಬಚ್ಚಾರು ಕೊಡಲ್ಲ, ಅಂತರಗಳು ಫ್ರೀ ಕಟ್ಟಬೇಕು. ನಾನು ನೋಡ್ಕೊಡ್ತೀನಿ ನಾನೇ. ಮನೆ ಮಗಳಿದ್ದಾಳೆ, ಮನೆ ಮಗಿದ ಅಂತರ ಕೊಡಲ್ಲ. ಮದುವೆ ಆಗ್ಬೇಕು ಅಂತರ ಕೊಟ್ಟಿದ್ರು ಕೊಡಲ್ಲ. ನಿಮ್ಮ ಮಕ್ಕಳು ಮದುವೆ ಆಗ್ಬೇಕು, ಮಕ್ಕಳಾಗಬೇಕು ಅಂತ ಅವ್ರು ಬಂದು ಬೇಡಿಕೆ ಬೇಕು. ಅರ್ಥ ಮಾಡ್ಕೊಳ್ಳಿ. ಈಗ ದೇವ್ರು ನನಗೆ ಸಿಕ್ಕಿರೋದು, ಉಣ್ಣು ಮಲ್ಕೋಬಹುದು. ನಾನು ನಮ್ಮ ಅಡಿಗೆ ಮಾಡ್ತಾಳೆ, ಮತ್ತೆ ದನ ಮೇಸ್ತಾವನೆ, ಉಣ್ಣು ಮಲ್ಕೋಬಹುದು. 8 ಗಂಟೆ ಆಗುತ್ತೆ ನೀವು ತೋರ್ಸೋದು, ತೊಳೆದು ಬಳದು ವರ್ಷಕ್ಕೆ 10 ಗಂಟೆ ಆಗುತ್ತೆ. ಕಟ್ಲೆಕಾಯಿ ತಲೆ ಬಳಿಕ ಬಸ್ ತಾನೋಳು 12 ಗಂಟೆ, 4-5 ಗಂಟೆ ಎದ್ದು ನಾವು ಯೋಗ ಮಾಡ್ಕೊಂಡು ದೇವ್ರ ಪೂಜೆ 6 ಗಂಟೆ ಆರುತ್ತೆ. ನಿಮ್ಮ ನ್ಯಾಪ್ ಕಾಣಲ್ಲ ಅಂದ್ರೆ 6 ಗಂಟೆ ಬಂದ್ರೆ ಮಕ್ಳು ಕಾಣಲ್ಲ. ಮಕ್ಳು ಆಡಂಗಿಲ್ವ ಅಂತೀರ, ಅದಕ್ಕೆ ಬಾಗ್ಲ ಹಾಕೊಂಡು ಬಾಗ್ಲಾಕಲ್ಲಿ ಬೀಗ ಹಾಕಲ್ಲ. ನಾವು ದೇವಸ್ಥಾನ ಬೀಗ ಹಾಕೋ ಅವಶ್ಯಕತೆ ಇಲ್ಲ, ಅದನ್ನ ಮಾಡಂಗೇ ಇಲ್ಲ. ಅದಾಗತ್ರ ನಿಮ್ಮ ಭ್ರಮೆಗಳು ಬಿಟ್ಟು ದೇವಸ್ಥಾನಕ್ಕೆ ಬನ್ನಿ. ಮತ್ತೆ ಎಲ್ಲೋ ಏನೋ ಮಾಡ್ಯಾರೆ, ಮಾಟ ಮಾಡ್ಸ್ಯಾರೆ, ಮಂತ್ರ ಮಾಡ್ಯಾರೆ ಅಂತ ಯಾರು ನಿಮ್ಗೆ ಹೇಳಿರ್ತಾರೆ ಅಲ್ಲೇ ಹೋಗ್ಬೇಕು. ಇಲ್ಲಿ ಬಂದು ನಿಮ್ಗೆ ಹೇಳ್ಬಾರ್ದು ಕಥೆಯ. ಅಲ್ಲಿ ಹೋಗಿ ಬರೀ ಬೆಡ್ಡ ಪಡ್ಕೊಂಡ್ ಬಂದಿರ್ತೀರಿ. ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಯಾವುದೇ ಗ್ರಾಮಕ್ಕೆ ಹೋಗಿ, ಯಾವುದೇ ದೇವತೆ ಸ್ಥಳಕ್ಕೆ ಹೋಗಿ, ನಂಬಿಕೆ ಇದ್ರೆ ಹೋಗಿ ಫಸ್ಟ್ ಸಾಷ್ಟಾಂಗ ನಮಸ್ಕಾರ ಮಾಡಿ. ಫಸ್ಟ್ ಅದೇ ಮಾಡಿ ನೀವು. ಎರಡನೇದು ಕಾಯೋದು ಮಾಡ್ಕೊಳ್ಳಿ. ಯಾಕೆಂದ್ರೆ 1 ಗಂಟೆ 1 ಗಂಟೆಗೆ ಡೈವರ್ಸ್ ಕೊಡ್ತೀರಿ. ಈ ಸಾಗದ ಸುಲಭ ಅಲ್ಲ. ಬೆಳಿಗ್ಗೆನೆ ಯಾರೋ ಬಂದು 6 ಗಂಟೆ ಬಂದ ತೊಳಿತಾರ ಅಂತ ತಂಗುಳೆಲ್ಲ ಕೇಳ್ತಾನೆ, ಸ್ವಲ್ಪ ತೋರಿಸ್ರಿ ಅಂತ. ಇವತ್ತು ಅಡೇ ಅಂದ್ರೆ ಟೂರ್ ಸ್ವಲ್ಪ ತೋರಿಸ್ರಿ ಅಂತಾನೆ. ಈ ದೇವ್ರು ಅರಬರ ಅಲಂಕಾರ ಮಾಡಿ ತೋರಿಸ್ತಾರೆ. ಅಂತಂತ ಬುದ್ಧಿವಂತರು ಬರ್ತಾರೆ. ನನ್ನೊಂದು ಅಮ್ಮನಿತ್ತು, ವಯಸ್ಸಾಯ್ತಿ, ಬಡವರಂತೆ, ಚಿಕ್ಕಮೂರ್ತ ಹಳ್ಳಿ, ಲೇಟ್ ಆಗುತ್ತಾ ಅಂತ ಅಮ್ಮನ್ನ. ನಾವು ಬೆಳಗಿನ ಕಾಯ್ತಾರ ವೇಸ್ಟೇ. ದೇವ್ರನ್ನೇ ಕೇಳೋ ಮಟ್ಟಿ ಬಂದಿರಿ ನೀವೆಲ್ಲ. ಸಾಕಷ್ಟು ಜನ ಇಲ್ಲಿ ಬಂದು
ತೊಂದರೆ ತಂಡ ಒಂದ್ 7-8 ಜನ ತೊಂದರೆ ತಂಡ್ರದು. ಬೇಕಾದ್ರೆ ಹಂಗೆ ಸ್ವಾಮಿಯರು ಹೇಳ್ತಾರೆ ಅಂದ್ರೆ ಆಟೋದವ್ರು ಕೇಳಿ, ಇಲ್ಲ ನಂಬಿಕಿಲ್ಲ ಅಂದ್ರೆ ಒಂದ್ ಕಲ್ ತಗೊಂಡೋಗಿ ಮನೆಗೆ ನೋಡೋಣ ಹೆಂಗ್ ತಗೊಂಡೋಗ್ತೀರ ಅಂತ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾವು ಬೇರೆ ನಂಗೆ ನಮ್ಗೆ ಗೊತ್ತಿಲ್ಲ, ಬೇರೆ ಬಗ್ಗೆ ಮಾತಾಡೋದು ಇಲ್ಲ, ಬೇರೆ ನಂಗೆ ಏನು ಮಾಡ್ಕೊಂಡು ನಂಗೆ ಸಿಕ್ಕಿರೋ ದೇವರು ಸಾಕ್ಷಾತ್ 9 ಮೆಟ್ಲಿದಾವಲ್ಲಿ. ಯಾರಿಗಾರ ಗೊತ್ತಾ 9 ಮೆಟ್ಲು ನಮಸ್ಕಾರ ಯಾರು ಮಾಡಿರ? ದೇವ್ರ ಹೊರತಾಗಿ ಪ್ಲೇನ್ ಕಿಸ್ ಹೊಡಿತೀರಿ, ದೇವ್ರ ತಗ ಹೋಗಿ ಬಾ ಬಾ ಅಂತ ಕರಿತೀರಿ, ಅದು ಬರ್ಬೇಕು ನಿಮ್ ಮನೆ ಕೆಲ್ಸಕ್ಕೆ ಅಲ್ಲ. ಫಸ್ಟ್ ಸಾಷ್ಟಾಂಗ ನಮಸ್ಕಾರ ಮಾಡಿ 9 ಮೆಟ್ಲವೇ 3 ಮೆಟ್ಲು ಎತ್ತಿ ಬಲಗಡೆ ತಿರುಗಿ ಬಾವಿ ಕಾಣುತ್ತೆ. ತಾಯಿ ಬೇಡ್ಕೊಂಡು ಹೋಗಿ ಬೆಳಿಗ್ಗೆ ನೋಡ್ಕೊಂಡ್ ಬಂದಿರಲ್ಲ, ಮಧ್ಯಾಹ್ನ ಮೇಲೆ ಹೋಗಿ ನೋಡಿ ದೇವ್ರಿಗೆ ಟರ್ನ ಇರುತ್ತೆ. ಏನ್ ನೋಡ್ತೀರಾ ಬಂದು? ಒಂದೇ ಒಂದ್ ಸೊಳ್ಳೆ ಕಡೆ ಅಲ್ಲ ಯಾರಿಗೂ. ನಾನ್ ಮುಂದೆ ಯಾರು ವಾಪಸ್ ಹೋಗಿ ಅಲ್ಲಿ ಇರೋರ್ಗು ಅಂತ ನೋಡ್ಕೊಂಡ್ರ. ದೂರಿಂದ ಬಂದಿರಿ ನಾಳೆಗ್ ಬರಕ್ಕಾಗಲ್ಲ, ಮತ್ತೆ ಬರಕ್ಕಾಗಲ್ಲ.